ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಕಾಮೆಡ್ ಕೆ ಅವರ ಕಡೆಯಿಂದ ಇಂಜಿನಿಯರಿಂಗ್ ಫಸ್ಟ್ ರೌಂಡ್ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಶೆಡ್ಯೂಲ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ಸೊ ಕಾಮೆಡ್ ಕೆ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಏನಿದೆ ಅದು ಚಾಯ್ಸ್ ಫಿಲ್ಲಿಂಗ್, ಅಂದ್ರೆ ಇದನ್ನ ನಾವು ಕಾಲೇಜಸ್ ಗಳನ್ನ ಆಡ್ ಮಾಡುವಂತದ್ದು ಅಂತ ಕರಿತೀವಿ. ಅದನ್ನ ನಾವು ಕೆಇ ಅಲ್ಲಿ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಈ ಚಾಯ್ಸ್ ಫಿಲ್ಲಿಂಗ್ ಏನಿದೆ 18th ಜುಲೈ 4 PM ಇಂದ 20th ಜುಲೈ 4 PM ವರೆಗೂ ಡೇ ಟೈಮ್ ಅನ್ನ ಕೊಟ್ಟಿರುವಂತದ್ದು. ಸೊ 18th 4 PM ಇಂದ 20th 4 PM ವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ಅಲಾಟ್ಮೆಂಟ್ ಆಫ್ ದ ಮಾಕ್ ರೌಂಡ್ ಏನಿದೆ, ಮಾಕ್ ರೌಂಡ್ ಅಂತ ಅಂದ್ರೆ ಸೊ ಈ ರೌಂಡ್ ಅಲ್ಲಿ ನಿಮ್ಗೆ ಏನು ಸೀಟ್ ಅಲಾಟ್ಮೆಂಟ್ ಆಗ್ತದೆ ಇದು ಫೈನಲ್ ಅಲ್ಲ, ಇದು ಜಸ್ಟ್ ಲೈಕ್ ಅ ಪ್ರಿಪರೇಟರಿ ಎಕ್ಸಾಮ್ ಇದ್ದಂಗೆ. ಸೊ ಮಾಕ್ ರೌಂಡ್ ಅಲಾಟ್ಮೆಂಟ್ ಏನಿದೆ ಅದು 22nd ಜುಲೈ ನಿಮಗೆ ಬರುವಂತದ್ದು 4 PM ಗೆ. ಅದಾದ್ಮೇಲೆ ರೌಂಡ್ 1 ಎಡಿಟಿಂಗ್ ಏನಿದೆ ಅದು ನೀವು 4 PM ಆಫ್ 22nd ಜುಲೈ ಟು 4 PM ಆಫ್ 24th ಜುಲೈ ನೀವು ಮಾಡಬಹುದು. ಅದಾದ್ಮೇಲೆ ರೌಂಡ್ 1 ಫೈನಲ್ ಅಲಾಟ್ಮೆಂಟ್ ಏನಿದೆ ಅದು 28th ಜುಲೈ 4 PM ಗೆ ಅಲಾಟ್ ಆಗ್ತದೆ, ನಿಮಗೆ ರಿಸಲ್ಟ್ ಅನೌನ್ಸ್ ಆಗ್ತದೆ. ಅದಾದ ಮೇಲೆ 1st ಆಗಸ್ಟ್ ವರೆಗೆ ನಿಮಗೆ ಟೈಮ್ ಅನ್ನು ಕೊಟ್ಟಿರುವಂತದ್ದು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ 5 days ನಿಮಗೆ 4 days ಟೈಮ್ ಕೊಟ್ಟ ಹಾಗೆ. ಓಕೆ, ರೌಂಡ್ 1 ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ 28th ಜುಲೈ 4 PM ಗೆ ಬರುತ್ತೆ. ಬಂದ ಮೇಲೆ ಆಗಸ್ಟ್ 1st ವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ನೀವು ರಿಸಲ್ಟ್ ಅನ್ನ ಅಂದ್ರೆ ಡಿಸಿಷನ್ ನ ತಗೊಂಡು ನಿಮಗೆ ಸೀಟ್ ಬೇಕಾ, ಬೇಕಿದ್ರೆ ನೀವು ಅಡ್ಮಿಷನ್ ಮಾಡಿಸ್ತೀರಾ, ಫ್ರೀಸ್ ಮಾಡ್ತೀರಾ ಅಥವಾ ಅಪ್ಗ್ರೇಡ್ ಹೋಗ್ತೀರಾ, ಇವನ್ನೆಲ್ಲ ಡಿಸಿಷನ್ ತಗೊಳ್ಳೋದಕ್ಕೆ 1st ಆಗಸ್ಟ್ ವರೆಗೆ ಟೈಮ್ ಕೊಟ್ಟಿದ್ದಾರೆ. ಸಿಮಿಲರ್ಲಿ ನೀವು ರಿಪೋರ್ಟಿಂಗ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೂ ಕೂಡ 1st ಆಗಸ್ಟ್ ವರೆಗೆ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಗೆ ಸಿಕ್ಕಿರುವಂತ ಸೀಟ್ ಸಮಾಧಾನ ಆದ್ರೆ. ಅದೇ ರೀತಿ ರೌಂಡ್ 1 ಸೀಟ್ ಕ್ಯಾನ್ಸಲೇಷನ್ ಏನಿದೆ ಅದು ಕೂಡ ನಿಮಗೆ 4 PM 28th ಜುಲೈ ಇಂದ, ಅಂದ್ರೆ ನಿಮಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಆ ಸೀಟ್ ಅವಶ್ಯಕತೆ ಇಲ್ಲ, ಸೊ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ರೆ 4th ಆಗಸ್ಟ್ ವರೆಗೆ ನೀವು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ಸೀಟ್ ಸಿಕ್ಕ ಮೇಲೆ ನೀವು ಡಿಸಿಷನ್ ತಗೊಂಡು ಅಡ್ಮಿಷನ್ ಮಾಡಿಸ್ತೀರೋ ಇಲ್ವೋ ಅನ್ನೋದನ್ನ ನೀವು 1st ಆಗಸ್ಟ್ ವರೆಗೆ ಡಿಸಿಷನ್ ತಗೊಳ್ಬಹುದು. ಒಂದೊಮ್ಮೆ ಅಡ್ಮಿಷನ್ ಮಾಡಿಸಿದ್ರು ಕೂಡ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ 4 ಆಗಸ್ಟ್ 4 ವರೆಗೆ ನಿಮಗೆ ಟೈಮ್ ಇರ್ತದೆ. ನೋಡ್ಬೋದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೋಟಿಫಿಕೇಶನ್ ನೋಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಅಂದ್ರೆ ಮಾಕ್ ರೌಂಡ್ ಅನ್ನೋದು ಜಸ್ಟ್ ಟ್ರಯಲ್ ರೌಂಡ್, ನೀವು ಅಲ್ಲೇನು ನಿಮ್ಗೆ ಯಾವ್ದೋ ಒಂದು ಸೀಟ್ ಸಿಗ್ತದ ಅಂದ್ರೆ ಅದು ಫೈನಲ್ ಡಿಸಿಷನ್ ಅಲ್ಲ. ಓಕೆ, ಸೊ ಅದಾದ್ಮೇಲೆ ರೌಂಡ್ 1 ಅಲಾಟ್ಮೆಂಟ್ ರಿಸಲ್ಟ್ ನಿಮಗೇನು 28th ಜುಲೈ 4 PM ಬರ್ತದೆ, ಅದೇ ನಿಮ್ಮ ಫೈನಲ್ ರಿಸಲ್ಟ್. ರೈಟ್, ಇದು ಫಸ್ಟ್ ರೌಂಡ್ ಗೆ ಸಂಬಂಧಪಟ್ಟ ಹಾಗೆ. ಇಲ್ಲೂ ಕೂಡ ನಿಮಗೆ 4 ಚಾಯ್ಸ್ ಗಳು ಇರ್ತದೆ ಸೀಟ್ ಸಿಕ್ಕ ಮೇಲೆ ಅನ್ನೋದು ಗೊತ್ತಿರಲಿ. ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ ಮಾಡ್ತೀರಿ, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಮಾಡ್ತೀರಿ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಮಾಡ್ತೀರಿ, ರಿಜೆಕ್ಟ್ ಅಂಡ್ ವಿಡ್ರಾ, ಅಂದ್ರೆ ನೀವು ಕೌನ್ಸಿಲಿಂಗ್ ಇಂದನೇ ಹೊರಗೆ ಹೋಗುವಂತದ್ದು. 4 ಸೇಮ್ ಅಲ್ಲಿ ನೀವು ಕೆಇ ಅಲ್ಲಿ ಹೇಗೆ ಚಾಯ್ಸ್ 1 2 3 4 ಇರ್ತದೆ ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಚಾಯ್ಸ್ ಇರುವಂತದ್ದು. ಸೊ ಇದು ನನಗನ್ಸೋ ಪ್ರಕಾರ ಕೆಇ ಅವರ ರಿಸಲ್ಟ್ ಅನ್ನ ನೋಡ್ಕೊಂಡು ನೀವು ಇಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಇವರು ಸಮಯವನ್ನ ಕೊಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಬಟ್ ಕೆಇ ಅವ್ರದ್ದೇನಾದ್ರೂ ಮತ್ತೆ ಮುಂದಕ್ಕೆ ಹೋದ್ರೆ ಕಾಮೆಡ್ ಕೆದವರು ತಮ್ಮ ಡೇಟ್ ಅನ್ನ ಚೇಂಜ್ ಮಾಡಬಹುದು ಅಂತಾನೂ ಕೂಡ ನಾನು ಅನ್ಕೊಳ್ತೀನಿ. ನೋಡೋಣ ಅಂತ ಏನಾಗ್ತದ ಅಂತ ಹೇಳಿ, ಬಟ್ ಈಗೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಕಾಮೆಡ್ ಕೆದಲ್ಲಿ ಸೀಟ್ ಸಿಕ್ಕರೆ ಕೆ ಅಲ್ಲಿ ಏನ್ ಮಾಡಬೇಕು, ಕೆ ಅಲ್ಲಿ ಸೀಟ್ ಸಿಕ್ಕರೆ ಕಾಮೆಡ್ ಕೆದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಎರಡು ಕಡೆ ನಿಮಗೆ ಡಿಸಿಷನ್ ತಗೊಳ್ಳೋದಕ್ಕೆ, ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಅನ್ನು ಡೆಫಿನೆಟ್ಲಿ ಕೊಟ್ಟಿರ್ತಾರೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇದು ಕಾಮೆಡ್ ಗೆ ಸಂಬಂಧಪಟ್ಟಾಗ ಅಪ್ಡೇಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.